ಈಗಾಗಲೇ ಗೊತ್ತಿರೋ ಹಾಗೆ ಪೋಸ್ಟ್ ಆಫೀಸ್ GDS ವೇಕೆನ್ಸಿ 2026 ಆಲ್ರೆಡಿ ಬಂದಾಗಿದೆ. ಸೊ ಪ್ರಕಟಣೆ ಕೂಡ ಆಗಿದೆ. ಈಗಾಗಲೇ ನೀವು ವಿಡಿಯೋಸ್ಗಳನ್ನು ನೋಡ್ತಾ ಇರ್ಬೋದು. ಸೊ ನಾನು ಕೂಡ ನನ್ನ ಚಾನಲಲ್ಲಿ ಯಾವ ರೀತಿಯಾಗಿ ಪ್ರೊಸೀಜರ್ ಪೋಸ್ಟ್ಗೆ ಅಪ್ಲೈನ ಮಾಡ್ಬೋದು ಅಂತ ಕೂಡ ಹೇಳಿದ್ದೀನಿ. ಹಾಗೆಯೇ ನೀವು ಒಂದು ವೇಳೆ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ನೀವೇನಾದರೂ 90%ಗಿಂತ ಜಾಸ್ತಿ ಇದ್ದರೆ ಅಥವಾ 98, 99, 100 ಈ ರೀತಿಯಾಗಿ ನೀವು ಹೊಂದಿದ್ರೆ ನೀವು ಆರಾಮವಾಗಿ ಅಪ್ಲಿಕೇಶನನ್ನು ಹಾಕ್ಬೋದು ಫ್ರೆಂಡ್ಸ್. ನಿಮ್ಮ ಒಂದು ಸೆಲೆಕ್ಷನಲ್ಲಿ ಗ್ಯಾರಂಟಿಯಾಗಿ ಆಗೇ ಆಗುತ್ತೆ. ಒಂದು ವೇಳೆ ನೀವು 65, 75 ಈ ರೀತಿಯಾಗಿ ನಿಮ್ಮ ಒಂದು ಪರ್ಸೆಂಟೇಜ್ ಆಗಿದ್ರೆ ನೀವು ಅರ್ಜಿಯನ್ನು ಹಾಕಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಅವರು ಸೆಲೆಕ್ಟ್ ಮಾಡ್ತಾ ಇರೋದು 10th ಮೆರಿಟ್ ಬೇಸ್ ಮೇಲೇ. ಸೊ ನಿಮಗೆಲ್ಲರಿಗೂ ಈ ವಿಷಯ ಕೂಡ ವೇಕೆನ್ಸಿ ನಮಗೆ ಒಂದು ಸುವರ್ಣ ಅವಕಾಶ ಯಾಕಂತ ಹೇಳ್ಬೋದು ಅಂತಂದರೆ ಇದರಲ್ಲಿ ಪರೀಕ್ಷೆ ಇರೋದಿಲ್ಲ. ಸೊ ವಿದೌಟ್ ಎಕ್ಸಾಮ್ ನಾವು ಫ್ರೆಂಡ್ಸ್ ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಇಲ್ಲ, ಹಾಗೆ ಇಂಟರ್ವ್ಯೂ ಕೂಡ ಇಲ್ಲ. ಅಲ್ಲೊಂದು ಮೇನ್ ಡಾಕ್ಯುಮೆಂಟ್ಸ್ ಕೂಡ ಬೇಕಾಗುತ್ತೆ. ಸೊ ಆ ಎಲ್ಲ ಮೇನ್ ಡಾಕ್ಯುಮೆಂಟ್ಸ್ಗಳು ನಮ್ಮ ಹತ್ರ ಇರಬೇಕು ಫ್ರೆಂಡ್ಸ್. ಸೊ ನಾನು ಮೊದಲಿಗೆ ಹೇಳಿರೋ ಹಾಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಯಾವ ಒಂದು ಡಾಕ್ಯುಮೆಂಟ್ಸ್ಗಳು ಇರಬೇಕು ಅಂತ ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ನಿಮಗೆ ಆ ವಿಡಿಯೋ ನೀವು ನೋಡಿಲ್ಲ ಅಂತ ಡಿಸ್ಕ್ರಿಪ್ಷನ್ ಬಗ್ಗೆ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಸೊ ಪ್ಲೀಸ್ ಹೋಗಿ ಒಮ್ಮೆ ಚೆಕ್ ಮಾಡಿ. ಹಾಗೇನೆ GDS ಜಾಬ್ ವೇಕೆನ್ಸಿ ಬಗ್ಗೆ ಯಾವುದೇ ನಿಮ್ಮ ಡೌಟ್ ಇದ್ರೂ ಕೂಡ ನೀವು ಆರಾಮವಾಗಿ ನನಗೆ ಕೇಳಬಹುದು. ನಾನು ಅದಕ್ಕೆ ಉತ್ತರವನ್ನು ಕೂಡ ಹೇಳ ಫ್ರೆಂಡ್ಸ್. ನಾನು ಪೂಜಾ. ಸೊ ನಾವು GDS ವೇಕೆನ್ಸಿನಲ್ಲಿ ಯಾವ ರೀತಿಯಾಗಿ ನಾವು ಅರ್ಜಿಯನ್ನು ABPM ಅಂದರೆ ಏನು, ಅವರ ಒಂದು ಕೆಲಸ ಏನಿರುತ್ತೆ ಅಂತ ನಾವು ಹಿಂದಿನ ವಿಡಿಯೋಗಳಲ್ಲಿ ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಾವು ಒಂದು GDS ಪೋಸ್ಟ್ ಆಫೀಸ್ಗೆ ಅಪ್ಲೈನ ಮಾಡುವಾಗ ಯಾವ ಒಂದು ಡಾಕ್ಯುಮೆಂಟ್ಗಳು ನಮ್ಮ ಹತ್ರ ಬೇಕು ಅಂತ ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಸೊ ಇನ್ನೊಮ್ಮೆ ಹೇಳ್ತೀನಿ ಫ್ರೆಂಡ್ಸ್, ನೋಡಿ ನಿಮ್ಮ ಹತ್ರ 10th ಮಾರ್ಕ್ಸ್ ಕಾರ್ಡ್ ಬೇಕು, ಹಾಗೆಯೇ ನಿಮ್ಮ ಒಂದು ಸಿಗ್ನೇಚರ್ ಸ್ಕ್ಯಾನಿಂಗ್ ಆಗಿರ್ಬೋದು, ಮತ್ತು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಆಧಾರ್ ಕಾರ್ಡ್ ಇರಬೇಕು, ಮತ್ತು ಒಂದು ಚೆನ್ನಾಗಿರುವಂಥ ಮತ್ತು ಕರೆಕ್ಟ್ ಆಗಿರುವಂಥ ಒಂದು ಇಮೇಲ್ ಐಡಿಯನ್ನು ಕೊಡಿ. ಸೊ ಇಮೇಲ್ ಐಡಿಯನ್ನು ಕರೆಕ್ಟಾಗಿ ಕೊಡೋದ್ರಿಂದ ಏನಾಗುತ್ತೆ ಫ್ರೆಂಡ್ಸ್, ನೋಡಿ ಒಂದು ವೇಳೆ ನೀವು ಸೆಲೆಕ್ಟ್ ಆದರೆ ನಿಮಗೆ ಅದೇ ಒಂದು ಇಮೇಲ್ ಐಡಿಗೆ ನಿಮ್ಮ ಆ ಒಂದು ಮೆಸೇಜ್ ಬರುತ್ತೆ. ಹಾಗಾಗಿ ನೀವು ಇಮೇಲ್ ಐಡಿಯನ್ನು ಕೊಡುವಾಗ ಸರಿಯಾಗಿ ಆಧಾರ್ ಕಾರ್ಡ್ ಕೂಡ ಸರಿಯಾಗಿಯೇ ಕೊಡಿ. ಮತ್ತು ಯಾವಾಗ ನೀವು ಅಪ್ಲೈನ ಮಾಡ್ತೀರಾ ಅವಾಗ ಕರೆಕ್ಟಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಹಾಕಿದ್ರು ಇಲ್ಲೋ, ಸಬ್ಮಿಷನ್ ಮಾಡಿದ್ರು ಇಲ್ಲೋ ಅಂತ ನೋಡ್ಕೊಂಡ್ಬಿಡಿ. ಯಾಕಂದರೆ ಕೆಲವೊಂದು ಸಲ ತಪ್ಪಿದ್ರೆ ಪರವಾಗಿಲ್ಲ, ಅದಕ್ಕೂ ಕೂಡ ತಿದ್ದುಪಡಿ ಡೇಟ್ ಅಂತ ಕೊಟ್ಟಿದ್ದಾರೆ. 16 ಡೇಟ್ವರೆಗೂ ನಿಮಗೆ ಕೊನೆ ಅವಕಾಶ ಇದೆ GDS ಪೋಸ್ಟ್ ವೇಕೆನ್ಸಿಗೆ ನೀವು ಅಪ್ಲೈ ಮಾಡುವಂಥದ್ದು. ಅದಾದ ನಂತರ ತಿದ್ದುಪಡಿ ಏನಾದರೂ ನಿಮ್ಮ ಒಂದು ಹೆಸರಿನಲ್ಲಿ ತಿದ್ದುಪಡಿ ಏನಾದರೂ ಒಂದು ತಿದ್ದುಪಡಿ ಇದೆ, ಫೋನ್ ನಂಬರ್ನಲ್ಲಿ ತಿದ್ದುಪಡಿ ಇದೆ ಅಂತ ಅಂದರೆ ನೀವು ತಿದ್ದುಪಡಿಗೆ ಕೂಡ ಅವರ ಅವಕಾಶವನ್ನು ಕೊಟ್ಟಿದ್ದಾರೆ. 18 ಮತ್ತು 19 ನಿಮಗೆ ತಿದ್ದುಪಡಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹೌದು, ಸೊ ನೆನಪಿಡಿ. ಸೊ 18 ಮತ್ತು 19 ನಿಮ್ಮ ಒಂದು ತಿದ್ದುಪಡಿಗೆ ಅವಕಾಶ ಇರುವಂಥ ಒಂದು ಡೇಟ್ ಆಗಿದೆ. ಆದರೆ ನೀವು ಅಪ್ಲಿಕೇಶನನ್ನು 16 ಫೆಬ್ರವರಿ ಒಳಗಡೆ ನೀವು ನಿಮ್ಮ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗಾಗಿ ಯಾರೆಲ್ಲ GDS ಪೋಸ್ಟ್ ವೇಕೆನ್ಸಿಗೆ ನಾನು ಅಪ್ಲೈ ಮಾಡಬೇಕು ಅಂತ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ, ಸೊ ಪ್ಲೀಸ್ ಹೋಗಿ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಆದರೆ ನಿಮ್ಮ ಒಂದು 10th ನೀವು 99, 98, 100 ಈ ರೀತಿಯಾಗಿ ನಿಮ್ಮ ಒಂದು ಪರ್ಸೆಂಟೇಜ್ ಇದ್ದರೆ ಮಾತ್ರ ನೀವು ಅಪ್ಲೈ ಮಾಡಿ ಫ್ರೆಂಡ್ಸ್. ಇಲ್ಲ ಅಂತಂದರೆ ಮಾಡ್ಲಿಕ್ಕೆ ಹೋಗಬೇಡಿ. ಸೊ 65, 70, 75 ಇರೋರಂತೂ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದ್ರೆ ಅವರು 10th ಬೇಸ್ ಮೇಲೇ ಸೆಲೆಕ್ಟ್ ಮಾಡೋದ್ರಿಂದ ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ಆಗೋದಿಲ್ಲ. ಬಟ್ 85 ಮೇಲೆ ಇರೋರು ಕೂಡ ಅಪ್ಲೈನ ಮಾಡಿ. ಯಾಕೆಂದರೆ ಕೆಲವೊಂದು ಡಿವಿಷನ್ಗಳಲ್ಲಿ ಕಡಿಮೆ ಕಟ್ ಆಫ್ ಕೂಡ ನಿಂತಿದೆ. ಸೊ ಅಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಡಿವಿಷನ್ಗಳಲ್ಲಿ ಎಷ್ಟು ಕಟ್ ಆಫ್ ಇದೆ ಅಂತ ನೋಡಿಕೊಂಡು ನೀವು ಅಪ್ಲೈ ಮಾಡೋದ್ರಿಂದ ನಿಮ್ಮ ಒಂದು ಸೆಲೆಕ್ಷನ್ ಆಗೋ ಒಂದು ಚಾನ್ಸಸ್ ಅಲ್ಲಿ ಹೆಚ್ಚಾಗಿದೆ. ನೀವು ಅಪ್ಲೈ ಮಾಡುವಂಥ ಪ್ರೊಸೆಸ್ ಹಾಗಿದ್ರೆ ನೀವು ಒಂದು ವೇಳೆ ಸೆಲೆಕ್ಟ್ ಆದರೆ ನಿಮಗೆ ಇಲ್ಲಿ ಯಾವೆಲ್ಲ ಸರ್ಟಿಫಿಕೇಟ್ ಬೇಕು. ಸೊ ನಿಮ್ಮ ಹತ್ರ ಅಂತೂ ಎಲ್ಲ ಒರಿಜಿನಲ್ ಸರ್ಟಿಫಿಕೇಟ್ಗಳಾದಂತಹ 10th ಮಾರ್ಕ್ಸ್ ಕಾರ್ಡ್, ಕಾಸ್ಟ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಹಾಗೆಯೇ 2 ಫೋಟೋ ಬೇಕು, ಪಾಸ್ಪೋರ್ಟ್ ಸೈಜ್ 2 ಡಾಕ್ಯುಮೆಂಟ್ಸ್ಗಳನ್ನು ನೀವು ಹೊಂದಿರ್ತೀರಾ. ಅಂತೆಯೇ ನೀವು ಒಂದು ವೇಳೆ ಸೆಲೆಕ್ಷನ್ ಆದರೆ ನಿಮ್ಮ ಹತ್ರ ಮೆಡಿಕಲ್ ಸರ್ಟಿಫಿಕೇಟ್ ಇರಬೇಕು ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್. ಸೊ GDS ವೇಕೆನ್ಸಿನಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಹಾಗೆಯೇ ಯಾರೆಲ್ಲ ಸೆಲೆಕ್ಟ್ ಆಗ್ತೀರಾ ಅಂತ ಅಂದ್ಕೊಂಡಿರ್ತೀರಾ ಅಥವಾ ಯಾರ್ದೆಲ್ಲ 10th 99% ಇದೆ, ಸೊ ಅವರೆಲ್ಲ ಸೆಲೆಕ್ಷನ್ ಆಗೋದಂತೂ ಗ್ಯಾರಂಟಿ. ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೂಡ ನೀವು ಈಗಲೇ ಇಟ್ಕೊಂಡ್ಬಿಡೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾಕಂದರೆ ಫಸ್ಟ್ ಮೆರಿಟ್ ಲಿಸ್ಟ್ ಅವ್ರು ಬಿಡ್ತಾ ಇರೋದು 28 ಫೆಬ್ರವರಿನೇ ಅವರು ಫಸ್ಟ್ ಮೆರಿಟ್ ಲಿಸ್ಟನ್ನು ಬಿಡ್ತಾ ಇದ್ದಾರೆ. ಹಾಗಾಗಿನೇ ಒಂದು ವೇಳೆ ನೀವು 99, 98, 100 ಈ ರೀತಿಯಾಗಿ ಪರ್ಸೆಂಟೇಜನ್ನು ನಿಮ್ಮ 10th ನೀವು ತೊಗೊಂಡಿದ್ರೆ ಗ್ಯಾರಂಟಿ ನಿಮ್ಮ ಸೆಲೆಕ್ಷನ್ ಕೂಡ ಆಗುತ್ತೆ. ಹಾಗೆಯೇ ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಅದಕ್ಕಾಗಿಯೇ ನೀವು ಈಗಲೇ ನಿಮ್ಮ ಮೆಡಿಕಲ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಇಡಿ. ಸೊ ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ ಅಂತ ಅಂದರೆ ನಿಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಸೊ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ನೀವು ಅಲ್ಲಿ ನನಗೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳಿದ್ರೆ ಅವ್ರು ಮೆಡಿಕಲ್ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಗೌರ್ಮೆಂಟ್ ಯಾರಲ್ಲಿ ಡಾಕ್ಟರ್ ಇರ್ತಾರೆ, ಸೊ ಅವರ ಒಂದು ಸಿಗ್ನೇಚರ್ ಬೇಕಾಗಿರುತ್ತೆ. ಸೊ ಇದೇ ಮೆಡಿಕಲ್ ಸರ್ಟಿಫಿಕೇಟ್ ಆಗಿದೆ. ಸೆಲೆಕ್ಷನ್ ಆದರೆ ಮತ್ತೊಂದು ಡಾಕ್ಯುಮೆಂಟ್ ಕೂಡ ಕೇಳ್ತಾ ಇದ್ದಾರೆ, ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂತ ಹೇಳಿ. ಹೌದು, ಆದರೆ ಇದು ನೆಸೆಸರಿ ಏನಿಲ್ಲ.
ನಿಮ್ಮ ಹತ್ರ ಇದ್ದರೆ ಚೆನ್ನಾಗಿರುತ್ತೆ. ಬಟ್ ಅವ್ರು ಹೇಳಿದ್ದಾರೆ ಸ್ವಲ್ಪ ಆದರೂ ಕಂಪ್ಯೂಟರ್ ನಾಲೆಜ್ ಇರಬೇಕು ಅಂತ. ಹೌದು, ಯಾರೆಲ್ಲ GDS ಪೋಸ್ಟ್ಗೆ ಅಪ್ಲೈ ಮಾಡಿ ಸೆಲೆಕ್ಷನ್ ಆಗ್ತಾ ಇದ್ದಾರೆ, ಸೊ ಅವ್ರಿಗೆಲ್ಲ ಸ್ವಲ್ಪವಾದರೂ ಕಂಪ್ಯೂಟರ್ ನಾಲೆಜ್ ಇರಬೇಕು. ಹಾಗೆಯೇ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದರೆ ಅದು ಚೆನ್ನಾಗಿರುತ್ತೆ. ಒಂದು ವೇಳೆ ಸರ್ಟಿಫಿಕೇಟ್ ಇಲ್ಲ ಅಂತ ಅಂದರೆ ನಿಮಗೆ ಸ್ವಲ್ಪ ನಾಲೆಜ್ ಇದ್ರೂ ಕೂಡ ಸಹಾಯ ಆಗುತ್ತೆ ಫ್ರೆಂಡ್ಸ್. ಸೊ ಇದಾಗಿತ್ತು ಇವತ್ತಿಗೆ. ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ, ಏನಾದರೂ ಪ್ರಶ್ನೆ ಇದ್ದರೆ ನೀವು ನನಗೆ ಕೇಳ್ಬೋದು. ಹಾಗೆಯೇ ಯಾವ ರೀತಿಯಾಗಿ ಅಪ್ಲೈ ಮಾಡೋ ಅಂತ ಲಿಂಕ್ ಸೆಕ್ಷನ್ ಬಾಕ್ಸ್ನಲ್ಲಿಯೂ ಕೂಡ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ಒಮ್ಮೆ ಚೆಕ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿ. ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.